ಯಾರಿದ್ದೀರಾ ಮನೆಯಲ್ಲಿ? ಯಾರು? ಓ ಬನ್ನಿ ಸಾಹೇಬ್ರೆ, ಕುಳಿತುಕೊಳ್ಳಿ. ಮನೆಯಲ್ಲಿ ಯಾರಿಲ್ವಾ? ಇದ್ದಾರೆ, ಹೊರಗಡೆ ಊಟ ಮಾಡ್ತಿದ್ದಾರೆ. ರಾಜೇಂದ್ರ ಸ್ವಲ್ಪ ಕರಿತೀರಾ? ರಾಜೇಂದ್ರ, ಮೈದಿನ ರಾಜೇಂದ್ರ, ಸ್ವಲ್ಪ ಬರ್ತೀನಪ್ಪ. ಯಾಕತ್ತಿಗೆ? ಸಾಹೇಬ್ರು ನಿನ್ನನ್ನು ಯಾಕೋ ಕೇಳ್ತಿದ್ದಾರೆ ನೋಡಪ್ಪ. ಓಹೋ, ಬನ್ನಿ ಸಾಹೇಬ್ರೆ. ಬಡವನ ಮನೆಗೆ ಬಂದ ಕಾರಣ? ರಾಜೇಂದ್ರ ಅಂದ್ರೆ ನೀನೇನಾ? ಹೌದು ಸರ್, ನಾನೇ ರಾಜೇಂದ್ರ. ಯಾಕೆ? ನಿಮ್ಮ ಜಮೀನಿನಲ್ಲಿ ನೀನು ಗಾಂಜಾ ಬೆಳೆ ಬೆಳೆದಿದ್ದಂತೆ, ಅದಕ್ಕಾಗಿ ನಮಗೆ ಕಂಪ್ಲೇಂಟ್ ಬಂದಿದೆ. ಸರ್, ಮಾಡಲು ಬಂದಿದ್ದೇನೆ. ನೀವು ಏನು ಹೇಳುತ್ತಿರುವಿ? ಹೌದು, ನಿಜಾನೇ ಹೇಳುತ್ತಿರುವೆ. ಏನಪ್ಪ ಇದೆಲ್ಲ? ಏನಂತ ಗೊತ್ತಾಗುತ್ತಾ ಇಲ್ಲ. ರೀ, ಒಳಗಡೆ ಏನ್ ಮಾಡ್ತಿದ್ದೀರಾ? ಸ್ವಲ್ಪ ಹೊರಗಡೆ ಬನ್ನಿ. ನೆಮ್ಮದಿಯಾಗಿ ಊಟ ಮಾಡೋದಕ್ಕೂ ಬಿಡೋದಿಲ್ಲ ಈ ಹೇಮ. ಓ ನಮಸ್ಕಾರ ಸಾಹೇಬ್ರೆ, ಬಂದು ಬಹಳ ಹೊತ್ತಾಯ್ತೇನ, ಬನ್ನಿ ಊಟ ಮಾಡಿರಂತೆ. ನೋಡಿ ಮಿಸ್ಟರ್, ನಿಮ್ಮ ಊಟ ಉಪಚಾರ ನಮಗೆ ಯಾವುದು ಬೇಡ. ರಾಜೇಂದ್ರನನ್ನು ಸ್ಟೇಷನ್ಗೆ ಕಳಿಸ್ಕೊಡಿ, ನಮಗೆ ಲೇಟ್ ಆಗುತ್ತದೆ. ಸ್ಟೇಷನ್ಗೆ? ಯಾಕೆ ಸರ್, ನನ್ನ ತಮ್ಮ ಸ್ಟೇಷನ್ಗೆ? ನಿಮ್ಮ ತಮ್ಮ ಹೊಲದಲ್ಲಿ ಗಾಂಜಾ ಬೆಳೆ ಬೆಳೆದಿದ್ದಾನಂತೆ, ನಮಗೆ ಕಂಪ್ಲೇಂಟ್ ಬಂದಿದೆ. ಸರ್, ಏನು ಹೇಳುತ್ತಿದ್ದೀರಿ ನೀವು? ಹೌದು, ನಿಜಾನೇ ಹೇಳುತ್ತಿರುವೆ. ತಮ್ಮ ರಾಜೇಂದ್ರ, ಸಾಹೇಬರು ಹೇಳುವ ಮಾತು ಸತ್ಯವೇನು? ಹೇಳು ತಮ್ಮ, ಹೇಳು. ಅಣ್ಣ, ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದು ತೋರಲಾಗಿದೆಯಾ ನಾಯಿ ನಿನ್ನ ತಮ್ಮನಿಗೆ? ನಿತ್ಯ ನಿನ್ನೊಂದಿಗೆ ಒಡನಾಟದಿಂದ ಇರುವ ನಾನು ಇಂದು ಇಂಥ ಸಂಗತಿ ಬಂದು ತಲುಪಿದಂತಾಗಿದೆ. ನನ್ನ ಮೈದುನ ಅಂಥವನಲ್ಲ. ಅವನು ಏನು ಅರಿಯದ ಹಸುಗೂಸು ಸಾಹೇಬ್ರೆ, ಏನು ಅರಿಯದ ಹಸುಗೂಸು. ಹೌದು ಸಾಹೇಬ್ರೆ, ಹೌದು. ನನ್ನ ತಮ್ಮ ಹುಟ್ಟಿಷ್ಟು ದೊಡ್ಡವನಾದರೂ ಒಂದೇ ಒಂದು ಸುಳ್ಳು ನುಡಿದವನಲ್ಲ. ಇದರಲ್ಲಿ ಏನೋ ಮೋಸವಿದೆ ಸಾಹೇಬ್ರೆ, ಇದರಲ್ಲಿ ಏನೋ ಮೋಸವಿದೆ. ನೋಡಿ, ನಾವು ಯಾರೊಂದು ಮಾತಿಗೆ ಮರುನಾಗಿ ಬಂದಿಲ್ಲ, ಕಂಪ್ಲೇಂಟ್ ಆಧಾರದ ಮೇರೆಗೆ ಬಂದಿದ್ದೇವೆ. ಸಾಹೇಬ್ರೆ, ನನ್ನ ತಮ್ಮ ತಪ್ಪು ಯಾವುದೂ ಮಾಡಿಲ್ಲ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನ ತಮ್ಮ ನಿಜವಾಗ್ಲೂ ನಿರಪರಾಧಿ ಸಾಹೇಬ್ರೆ, ನಿರಪರಾಧಿ. ಹೌದು ಸಾಹೇಬ್ರೆ, ನನ್ನ ಮೈದುನ ಯಾವ ತಪ್ಪನ್ನು ಮಾಡಿಲ್ಲ. ಅವನು ಅಪರಾಧಿ ಅಲ್ಲ ಸಾಹೇಬ್ರೆ, ಅವನು ನಿರಪರಾಧಿ. ನೋಡಿ, ಅಪರಾಧಿಯೋ ಅಥವಾ ನಿರಪರಾಧಿ ಅನ್ನೋದು ಕೋರ್ಟ್ ತೀರ್ಮಾನ ಮಾಡುತ್ತದೆ. ನೀವು ಏನು ಹೇಳಬೇಕಾದ್ರೂ ಕೋರ್ಟಿನಲ್ಲಿ ಬಂದು ಹೇಳಿ. ಪಿಸಿ ಅರೆಸ್ಟ್ ಮಾಡುವವನನ್ನ. ಅಯ್ಯೋ ದೇವರೇ, ಬಿಟ್ಟು ಬಿಡಿ ನನ್ನ ತಮ್ಮನನ್ನು. ನಿಮಗೆ ಕೈ ಮುಗಿದು ಕಾಲು ಹಿಡಿದುಕೊಳ್ಳುವೆ. ಕಾಲನು ನಾನು ಯಾವುದೇ ತಪ್ಪು ಮಾಡಿಲ್ಲ. ಕೋರ್ಟಿನಲ್ಲಿ ನಿರ್ದೋಷಿ ಎಂದು ಘೋಷಣೆಯಾಗುತ್ತದೆ. ನೀವೇನೋ ಚಿಂತೆ ಮಾಡಬೇಡಿ. ಮೈದುನ, ಮೈದುನ ಸಾಹೇಬ್ರೆ, ದಯವಿಟ್ಟು ನನ್ನ ಮೈದುನನ್ನು ಬಿಟ್ಟು ಬಿಡಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಪಿಸಿ ಏನ್ ನೋಡ್ತಿದ್ದೆ? ಕರೆದುಕೊಂಡು ನಡೆಯವನನ್ನ ಸ್ಟೇಷನ್ಗೆ. ಅಯ್ಯೋ ದೇವರೇ, ನಮ್ಮ ಸುಂದರ ಸಂಸಾರದಲ್ಲಿ ಸುಂಟರ ಗಾಳಿಯಾಗಿ ಬೀಸಿ ನುಚ್ಚು ನೂರು ಮಾಡಿದೆಯಾ? ನಾವು ಯಾವ ತಪ್ಪು ಮಾಡಿದ್ದೇವೆ ಎಂದು ಈ ಘೋರ ಶಿಕ್ಷೆ ಕೊಡ್ತಿರುವ ತಾಯಿ, ಹೇಳು ತಾಯಿ, ಹೇಳು. ಹೋಗ್ಲಿ ಬಿಡಿ ಸ್ವಾಮಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಮುಂದೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡೋಣ ಬನ್ನಿ. ಹಳೆಯದನ್ನು ಮರೆತು ಮುಂದೆ ಆಗುವುದನ್ನು ವಿಚಾರಿಸಿದ್ದೇನೆ. ಹಿಂದೆ ಹೋಗಿ ವಕೀಲಿಗೆ ಭೇಟಿಯಾಗೋಣ ನಡೆ.